Hey guys, welcome back to my YouTube channel. ಫ್ಯಾಮಿಲಿ ಎಲ್ಲರೂ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಈ ಒಂದು ವ್ಲಾಗ್ ನಿಮಗೆ 2 ಪಾರ್ಟ್ ಆಗಿ ಬರುತ್ತೆ, ಪಾರ್ಟ್ 1 ಆ್ಯಂಡ್ ಪಾರ್ಟ್ 2. ಸೊ ಈ ಪಾರ್ಟಲ್ಲಿ ಏನಿರುತ್ತೆ ಅಂದರೆ ನಾವು ಟ್ರಾವೆಲಿಂಗ್ ವಿಡಿಯೋ ಇರುತ್ತೆ. ನಾವು ಹೆಂಗೆ ಮಂತ್ರಾಲಯಕ್ಕೆ ರೀಚ್ ಆದ್ವಿ, ಏನೆಲ್ಲ ಮಾಡಿದ್ವಿ, ಚೆನ್ನಾಗಿತ್ತಾ, ಹೆಂಗಿತ್ತು ಅದೆಲ್ಲ ಈ ವಿಡಿಯೋದಲ್ಲಿರುತ್ತೆ. ಸೊ ಇವತ್ತಿನ ದಿನ ಏನಾಗಿತ್ತು ಅಂದರೆ ಫುಲ್ ಟ್ರಾಫಿಕ್, ಆಲ್ಮೋಸ್ಟ್ ಅರ್ಧ ಬೆಂಗಳೂರು ಟ್ರಾಫಿಕ್ ಆಗೋಗಿತ್ತು. ನಮಗೆ 8:45ಗೆ ಟ್ರೈನ್ ಇದ್ದಿದ್ದು, ನಾವು 8:30ಗೆ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಆಲ್ಮೋಸ್ಟ್ 2 ಅವರು ಆ ಟ್ರಾಫಿಕಲ್ಲಿದ್ದು ಹೋದ್ವಿ. ನಾವು ರೀಚ್ ಆಗೋದ್ರಲ್ಲಿ ಆಲ್ರೆಡಿ ನಮ್ಮ ಅಕ್ಕ ಭಾವನೂ ಬಂದಿದ್ದರು. ಎಲ್ಲರೂ ಒಟ್ಟಿಗೆ ಇಲ್ಲಿ ಎಂತಕ್ಕೆ ಸಿಕ್ಕಿಲ್ಲ ಎಷ್ಟು ಅಲ್ಲಿ ಒಟ್ಟಿಗೆ ರಿಸರ್ವೇಶನ್ ಮಾಡ್ಬೇಕು ತಾನೆ. ಹುಡುಕು ಇಲ್ಲಿ ಯಾರಾದ್ರೂ ಇಬ್ರನ್ನ ಖಾಲಿ ಮಾಡಿಸು. ಏನ್ ಗೊತ್ತಾ ಗೈಸ್, ನೆಮ್ಮದಿನೇ ಇಲ್ಲ ಗೈಸ್ ಇವತ್ತು. ವಾಟ್ ಇಸ್ ದಿಸ್ ಮಾರ್ಕೆಟ್? ಏನಿದು? ನಮ್ಗೊಂದು ಮಲ್ಕೊಳ್ಳೋಕ್ಕೂ ಇದಿಲ್ಲ, ಮಲ್ಕೊಳ್ಳೋಕ್ಕೂ ಜಾಗ ಇಲ್ಲ. ಅಷ್ಟೊಟ್ಟು ಕಷ್ಟ ಆಗ್ತಿದೆ ಗೈಸ್. ಏನ್ ಮಾಡೋದು, ಏನ್ ಮಾಡೋಣ? 8 ಟಿಕೆಟ್ಸ್ ಬುಕ್ ಮಾಡಿದ್ರೆ 8 ಸ್ಲೀಪರ್ ಕೋಚ್ ಬುಕ್ ಮಾಡಿರೋದು ನೋಡಿದ್ರೆ 4 ಸ್ಲೀಪರ್ ಕೋಚ್ ಅಷ್ಟೇ ಸಿಕ್ಕಿದೆ. ಇನ್ನು ಅದರಲ್ಲಿ ಒಂದು ಸೀಟಲ್ಲಿ ಇಬ್ರು ಅಡ್ಜಸ್ಟ್ ಮಾಡ್ಕೋಬೇಕಂತ. ಹೆಂಗ್ ಮಾಡಬೇಕು? ಫುಲ್ ದುಡ್ಡು ಕಟ್ಟೋದು, ಹಾಫ್ ಇದು ಕೊಡೋದಾ? ಇದೆಂತ ನ್ಯಾಯ, ಅನ್ಯಾಯ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಇದಕ್ಕೆಲ್ಲ ಕಾರಣ ನೀನು ಅಂದೆ. ನಮಗ್ ಸೀಟ್ ಸಿಗದೆ ಇರೋದಕ್ಕೆ ಕಾರಣ ನೀನು. ಎಲ್ಲ ಸೀಟು ಸಿಕ್ತಾ? ಸೀಟ್ ಸಿಕ್ತಲ್ಲ, ಸೀಟ್ ಸಿಕ್ತಾ? ಸಿಕ್ತು. 8 ಸಿಕ್ತ, ರಿಸರ್ವೇಶನ್ ಆಯ್ತಾ? 8 ಸಿಕ್ತ. ಸುಳ್ಳು. ಎಲ್ಲೋಯ್ತಪ್ಪ? ಇದು ನಮ್ ಡ್ಯಾಡಿ. ಎಲ್ಲಿಗೆ ಹೋಗ್ತಾ ಇದೀವಪ್ಪ? ಮಂತ್ರಾಲಯ. ನಮ್ಮ ಅಕ್ಕ ಬಾವದು ಬೋಗಿ ಬೇರೆದಿತ್ತು, ಅವ್ರದ್ದು S6 ಇತ್ತು. ಸೊ ಇಲ್ಲಿರೋರ್ನ ರಿಕ್ವೆಸ್ಟ್ ಮಾಡಿ ಆ ಬೋಗಿ ಕಳಿಸಿ ನಮ್ಮ ಅಕ್ಕ ಬಾವ ಇಲ್ಲಿಗೆ ಬಂದರು. ಸಿಂಗಲ್ ಸೀಟ್ ಬುಕ್ ಮಾಡಿದ್ದು, ಸಿಂಗಲ್ ಸಿಗಲಿಲ್ಲ. 2ರಲ್ಲಿ ಒಂದರಲ್ಲಿ ಇಬ್ಬಿಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಿದ್ದೆ ಮಾಡೋಕ್ಕಾಗದೆ ಹೋದರೆ ಟಯರ್ಡ್ ಆಗುತ್ತೆ. ಯಾರು ಬರದೆ ಹೋದರೆ ಬೇರೆ ಬೇರೆ ಸೀಟಿಗೆ ನೆಕ್ಕೊಂಡು ನಿದ್ದೆ ಮಾಡೋಣ ಅಂದ್ಕೊಂಡಿದ್ದೀವಿ. ಇಷ್ಟೇ ಕಂಡು ದುಡ್ಡು ಹಾಕಿ ಯಾರು ಬರಲ್ಲ ಅಂದರೆ ಅಲ್ಲಲ್ಲಿ ಹೋಗಿ ಮಲಿತೀವಿ. ಮಂತ್ರಾಲಯ. ಇಲ್ಲಿ ಅಮ್ಮ ಇಬ್ರು ಜಯಮ್ಮಂದಿರಿದ್ದಾರೆ. ಇವ್ರ ಹೆಸರು ಜಯಲಕ್ಷ್ಮಿ, ಇವ್ರ ಹೆಸರು ಜಯಲಕ್ಷ್ಮಿ. ಇವರಿಬ್ರನ್ನ ನೋಡಿ ಟ್ವಿನ್ನಿಂಗ್ ಮಾಡ್ತಾ ಇದ್ದಾರೆ. ಟ್ವಿನ್ನಿಂಗ್. ಇವ್ರದ್ದು S2 ಅಲ್ಲಿತ್ತು. ಏನ್ ಮಾಡ್ಕೊಂಡ್ ಬಂದ್ರಿ ಬಾಬಾ S6ಗೆ? ನಮ್ ಸೀಟ್ ಅವ್ರಿಗೆ ಬಿಟ್ಕೊಟ್ಟು ಅವ್ರ ಸೀಟ್ ನಾವು ತಗೊಂಡ್ವಿ. ಟ್ರೈನ್ ಸ್ಟಾರ್ಟ್ ಆಗಿ ಎಷ್ಟು ಹೊತ್ತಾಯ್ತು? 10 ನಿಮಿಷ ಆಯ್ತು ಟ್ರೈನ್ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗಿ. ಅಲ್ಲ, ಮೂವ್ ಆಗಿ 10 ಮಿನಿಟ್ಸ್ ಆಯ್ತು. ಅಷ್ಟೊತ್ತು ಕಾಲೇ ನಮ್ಮ ಅಕ್ಕಂಗೆ ಹೊಟ್ಟೆ ಹಸಿತಿದ್ಯಂತೆ, ಅದಕ್ಕೆ ಚುರುಮುರಿ ಇಸ್ಕೊತಾವಳೆ. ನಾವು ತಿನ್ನೋಣ ಅವ್ರ ಜೊತೆಗೆ. ಹೊಟ್ಟೆ ಹಸಿತಾ ಇದೆಯೇನೆ? ಹೆಂಗೆ ಅಂತ ಹೇಳ್ತಾಳೆ. ಟೇಸ್ಟ್ ನೋಡಕ್ಕೆ 2 ಇಸ್ಕೊತಾವಳೆ. ನಾಟ್ ಬ್ಯಾಡ್ ಅಂತೆ, ಚೆನ್ನಾಗಿದೆಯಂತೆ. ನಾವು ಚುರುಮುರಿ ಟೇಸ್ಟ್ ಮಾಡೋಣ ಬನ್ನಿ ಗೈಸ್.
ಅವ್ರಿಬ್ರಿಂದ ಒಂದು ಕೊಡ್ಸಿಲ್ಲ ಅವ್ರಿಬ್ರಿಂದ ಒಂದು ಅವ್ರಿಗೆ ಕೇಳಿ ಹೆಂಗೆ ಉಂಟು? ನಮ್ಮ ಅಮ್ಮ ಮಾಡ್ದಂಗೈತೆ. ಅಮ್ಮ ಮಾಡ್ದಂಗೈತೇನೆ, ಚೆನ್ನಾಗೈತಿ. ಓಕೆ ಫ್ರೆಂಡ್ಸ್, ಆಮೇಲೆ ಸಿಗೋಣ. ಬಾಯ್ ಬಾಯ್. ನಮ್ಮ ಅಮ್ಮಂಗೆ ಚಿಂತೆ ಏನಂದ್ರೆ ಬೋಂಡಾ ಖಾಲಿ ಆಗಿಲ್ಲ ಅನ್ನೋ ಚಿಂತೆ ನಮ್ಮ ಅಮ್ಮಂಗೆ. ಸೀಟ್ ಸಿಕ್ಕಿಲ್ಲ ಅಂತ ನಾವ್ ಹೇಳಿದ್ರೆ ಬೋಂಡಾ ಖಾಲಿ ಆಗಿಲ್ಲ ಅನ್ನೋ ಚಿಂತೆ ನಮ್ಮ ಅಮ್ಮಂಗೆ. ಒಬ್ಬಟ್ಟು, ಖಾರ, ಹಣ್ಣುಗಳು ಎಲ್ಲ ಐತೆ. ಈಗ ನಾವು ಮಂತ್ರ ರೀಚ್ ಆಗೋಷ್ಟರಲ್ಲಿ ಎಲ್ಲ ಖಾಲಿ ಮಾಡ್ಬೇಕು, ಓಕೆನಾ? ಈಗ ಅದೆಲ್ಲ ಖಾಲಿ ಮಾಡ್ಬೇಕು ಮಂತ್ರಾಲಯಕ್ಕೆ ರೀಚ್ ಆಗೋಷ್ಟರಲ್ಲಿ, ಓಕೆನಾ? ಎಲ್ಲ ಆಗೋಗುತ್ತೆ. ಎಲ್ಲ ಅಲ್ಲ, ನೀವೊಬ್ರೆ. ಒಗ್ಗಟ್ಟಿನಲ್ಲಿ ಬಲವಿದೆ, ಒಗ್ಗಟ್ಟಿನಲ್ಲಿ ಬೆಲ್ಲವಿದೆ, ಒಗ್ಗಟ್ಟಿನಲ್ಲಿ ಏನಿದೆ? ಬಲವಿದೆ, ಬೆಲ್ಲವಿದೆ, ಅದಕ್ಕೆ ಖಾಲಿ ಮಾಡ್ಬೇಕಿಲ್ಲ. ನೋಡಿ ಗೈಸ್, ನಮ್ಗೆ ಕಷ್ಟ ಆಗ್ತಿದೆ, ಇಲ್ಲಿ ನಿಂತ್ಕೊಳಕ್ ಕಷ್ಟ ಆಗ್ತಿದೆ. ಇವ್ರಿಗೆಲ್ಲ ನೋಡಿ ಎಷ್ಟು ಆರಾಮಾಗಿ ಜಾಗ ಕೊಟ್ಟಿದ್ದಾರೆ. ನೋಡಿ ಗೈಸ್, ನೋಡಿ ಇವರೆಲ್ಲ ತಗೊಂಡಿದ್ದಾರೆ. ನಮ್ ಪ್ಲೇಸೇ ಇಲ್ಲ. ಚಿನ್ನ ಅವಳಿಗೆ ಹೆಂಗಿರೋ ಜಾಗ ಇಲ್ವಲ್ಲ, ಇಳಿಸ್ಬಿಟ್ಟು ಹೋಗ್ಬಿಡೋಣ ಇಲ್ಲೇ. ಇವಾಗ ನೆಕ್ಸ್ಟ್ ಸ್ಟೇಷನ್ ಸ್ಟಾಪ್ ಮಾಡ್ತಾರೆ, ಇವಾಗ ಇಳಿಸ್ಬಿಟ್ಟು ಹೋಗೋದು. ದಿಲಿ ಏನ್ ಹೇಳಿದ್ರು ಗೊತ್ತಾ? ನಂದು ಕಾಲೇಜ್ ಕೊಟ್ಟಿದೆ ಬ್ಲಾಕ್ ಕಲರು, ಅದನ್ನ ತಂದು ಕೊಟ್ರೆ ಇವ್ರು ಹಾಕೋತಾರಂತೆ. ಹಾಕೊಂಡ್ ಏನ್ ಮಾಡ್ತೀರಾ? ಎಲ್ಲಾರ್ದು ಟಿಕೆಟ್ ಚೆಕ್ ಮಾಡ್ಕೊಂಡ್ ಬರ್ತೀನಿ. ಯಾರ್ದಿರಲ್ಲ ಅವ್ರು ನಾಚಿ ಕಳಿಸ್ತೀನಿ, ನಾವು ಕೂತ್ಕೊತೀವಿ. ಅವ್ರಿಗೂ ಅದನ್ನೇ ಹೇಳ್ತೀನಿ, ನಮ್ ಟಿಕೆಟ್ ತೋರಿಸ್ತೀವಿ ಅವ್ರಿಗೆ. ಅಲ್ಲ ಒರಿಜಿನಲ್ ಟಿಟಿ ಬಂದು ನೀನ್ ಯಾರಪ್ಪ ಈ ಕೋಟ್ ಹಾಕೊಂಡ್ ನನ್ ಕೆಲಸ ಮಾಡ್ತಿದ್ಯಾ ಅಂದ್ರೆ ಅವ್ರು ನೋಡೋದು, ಅಲ್ಲೊಬ್ರು ಇಲ್ಲೊಬ್ರು ನಿಲ್ಲಿಸ್ತೀನಿ. ಅಲ್ಲ ಅವ್ರಿಗೆ ಹೆಲ್ಪ್ ಮಾಡಕ್ ನೀವು ಕರಿ ಕೋಟ್ ಹಾಕೊಂಡ್ ಓಡಾಡ್ತೀರಾ? ನಮಗ್ ನಾವ್ ಹೆಲ್ಪ್ ಮಾಡಕ್ಕೆ ನಮ್ಮವ್ರನ್ನ ಅಲ್ಲಿ ಆ ಕಡೆ ಒಬ್ರು ಈ ಕಡೆ ಒಬ್ರು ನಿಲ್ಲಿಸ್ತೀನಿ ಡೋರಲ್ಲಿ. ಅಷ್ಟೇ, ಇಬ್ರಿಗೂ ಒಂದು. ಇವ್ರೊಬ್ರು ನಿಂತ್ಕೋತಾರೆ, ಸಿಗ್ನಲ್ ಕೊಡ್ತಾರೆ ಟಿಟಿ ಬಂದ್ರೆ, ಅವಾಗ ನೀವು ಎಚ್ಚೆತ್ಕೊಂಡ್ಬಿಡಿ. ಬೇರೆ ಬೈಗೆ ಹೋಗ್ಬಿಡ್ತೀನಿ ನಾನು, ಆಮೇಲೆ ಬರ್ತೀನಿ. ಇದಕ್ಕೆ ಐಡಿಯಾ ಕೊಟ್ಟಿದ್ ಯಾರು ಗೊತ್ತಾ? ಇವ್ರು ಇದಕ್ಕೆ ಐಡಿಯಾ ಕೊಟ್ಟಿದ್ದು, ಕರಿ ಕೋಟ್ ಹಾಕೊಂಡ್ ಬಾ ಅಂತ. ಹಲೋ, ಹಾ, ನಾವೀಗ ಬ್ಲೇಸರ್ ಹಾಕೊಂಡು ಒಂದು ಅಜ್ಜರ್ ತಗೊಂಬತ್ತೀವಿ, ಟಿ ತರ. ನಾವು ಟಿ ನಿಮ್ಮನ್ನ ಪರೀಕ್ಷೆ ಮಾಡೋದು. ನಾವು ಇವರು ಟಿ ನಮ್ ಟಿ ಕಾರ್ಡ್ ತೋರಿಸ್ತೀವಿ, ಬೇಕಾರೆ ತೋರಿಸ್ತೀವಿ ನೋಡಿ ಟಿ ಕಾರ್ಡು. ನಾವಿನ್ನು ಕೋರ್ಟ್ ಹಾಕಿಲ್ಲ, ಸಿವಿಲ್ ಅಲ್ಲಿ ಇದೀವಿ ನಾವು. ಅದು ಹಾಕಿದ್ಮೇಲೆ ಇವರು ಸ್ಟೇಟ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ಎಲ್ಲಾದ್ರಲ್ಲೂ ಕೆಲಸ ಮಾಡ್ತಾವ್ರಿ ಇವರು. ಎಲ್ಲಾದ್ರದ್ದು ಕಾರ್ಡ್ ಐತೆ. ನಿಮ್ಮ ಹತ್ರ ಯಾವ ಕಾರ್ಡ್ ಇದೆಯಾ? ರೇಷನ್ ಕಾರ್ಡ್ ಐತಾ? ರೇಷನ್ ಕಾರ್ಡ್ ಇನ್ನ ಮಾಡಿಸ್ಬೇಕು. ಆಧಾರ್ ಕಾರ್ಡ್ ಇದೆ. ಆಧಾರ್ ಕಾರ್ಡ್ ಒಂದೇ. ಪ್ಯಾನ್ ಕಾರ್ಡ್ ಇದೆ. ನಾವು ಈಗ ಈಗೆಲ್ಲ ಆಮೇಲೆ ಬರ್ತೀವಿ, ಒಂದು ಅರ್ಧ ಗಂಟೆ ಬಿಟ್ಕೊಂಡ್ ಬರ್ತೀವಿ. ನಾವು ಅರ್ಧ ಗಂಟೆ ನಾವೇ ಚೆಕಿಂಗ್ ಮಾಡ್ತೀವಿ. ನಾವು ಒಬ್ಬರೇ ಬರೋದು, ದಿಲೀಪ್ ಹಿಂದೆಗಡೆ ಬರ್ತಾರೆ ಅಷ್ಟೇ. ನಾವು ಕೋರ್ಟ್ ಹಾಕೊಂಡು ಪ್ಯಾಡ್ ಇಟ್ಕೊಂಡ್ ಬರ್ತೀವಿ. ಟಿಕೆಟ್ ತೋರಿಸಿದ್ದ ಅವಾಗ ಯಾರಿಗೆ ಟಿಕೆಟ್ ಇಲ್ಲ, ಸೀಟ್ ಇಲ್ಲ, ನಾವು ಸೀಟ್ ಕೊಡಿಸ್ತೀವಿ. ನಾವು ನಮ್ ಕೆಲಸ ಅದು. ಅಮಾಯಕ ಅಂದ್ರೆ ಇವರಲ್ಲ. ತೋರ್ಸಿ ಏನೆಲ್ಲ ತಂದಿದ್ದಾರೆ ಅಂತ ತೋರ್ಸಿ, ಒಂದೊಂದೇ ತೋರ್ಸಿ. ಇದನ್ನೊಂದು 100 ರೂಪಾಯಿಗೆ ಮಾರಿದ್ರೆ ಎಷ್ಟಾಗುತ್ತೆ? ತಗೊಳ್ಳಿ, 4 ಹೋಗಿ ಸೇಲ್ ಮಾಡ್ಕೊಂಡ್ ಬನ್ನಿ, ದುಡ್ಡು ತಗೊಂಡ್ ಬನ್ನಿ. 4ಕ್ಕೆ 400 ರೂಪಾಯಿ. 400 ಆಗಲ್ಲ, 350 ಚಿಲ್ಲರೆ ಆಗುತ್ತೆ. ತಗೊಂಡ್ ಬನ್ನಿ ಹೋಗಿ. ಐಶು ಬರ್ತಾಳೆ ನಿಮ್ ಕಂಪ್ನಿಗೆ. ಅಲ್ಲ, ಇವ್ರು ಇಲ್ಲಿ ಬರ್ತಾರಲ್ಲ, ಇವ್ರು ಹೊಡೆದ್ಬಿಟ್ರೆ ಮಾರಕ್ ಬಂದೇನೆ. ಅಣ್ಣ, ಇವ್ರು ಬರ್ತಾರಂತೆ ಮಾರಕ್ಕೆ, ಕರ್ಕೊಂಡ್ ಹೋಗ್ಬಿಡಿ. ನೀವ್ ಎಷ್ಟ್ ಕೊಡ್ತೀರಾ ನೋಡಿ. 75, ಇದು 85, ಇದು 80. ಒರಿಜಿನಲ್ MRP ಸರ್, ನಾವ್ ಮೋಸ ಮಾಡಲ್ಲ ಹಂಗೆ. 50 ರೂಪಾಯಿ. 75 ಅಲ್ಲ, ಇದು 85. 150 ಗ್ರಾಮು. ಇಲ್ಲ, ಇದು 85 ಇದೆ 85 ಇಲ್ಲ ಐತಲ್ಲ. ಇದೇ MRP.
ಸರ್ ನಿಮ್ಗೆ ನಾವು ಮೋಸ ಮಾಡಲ್ಲ ಸರ್. ನಿಮ್ಗೆ ಏನ್ ಬೇಕು ಇಸ್ಕೊಳ್ಳಿ ಸರ್. ನಾವು ನಿಮ್ಗೆ 10 ರೂಪಾಯಿ ಕಡಿಮೆನೆ ಕೊಡ್ತೀವಿ ಸರ್. MRP ಎಲ್ಲ ನಾವು ಕೊಡಕ್ಕಾಗಲ್ಲ, ನಾವೇ MRP ಹಾಕ್ತೀವಿ. ಇದು 75 ರುಪೀಸ್ ಇದೆ ಸರ್. ನಿಮ್ಗೋಸ್ಕರ 65 ರುಪೀಸ್ ಮಾಡ್ಕೊಡ್ತೀವಿ ನೋಡಿ ಸರ್. ಈಗ ಹೋಲ್ಸೇಲ್ ಹಾಕ್ತೀರಾ 300? ಒಂದ್ ನಿಮಿಷ, ವಿ ವಿಲ್ ಕಂಟಿನ್ಯೂ ಇನ್ ಶಾರ್ಟ್ ಟೈಮ್. ಹೋಲ್ಸೇಲ್ ಹಾಕ್ತಾರೆ 300 ರೂಪಾಯಿ. ಒಟ್ಟಿಗೆ ಎಷ್ಟು ಹೇಳ್ತೀರಾ? 300. 300, 30 ರೂಪಾಯಿ. ಏನ್ ಸರ್ 300 ಇಂದ 30 ರೂಪಾಯಿ ಎಷ್ಟು ಕೊಡ್ತೀರಾ? ಸರ್ ನೀವು ಕೇಳೋದ್ ನೋಡಿದ್ರೆ ನನಗೆ ಸೇಲ್ ಮಾಡಕ್ ಮನಸ್ಸು ಬರ್ತಿಲ್ಲ. ಅದಕ್ಕೆ ಪಕ್ಕದ ಬಾಗಿಗೆ ಅಲ್ಲ, ಅದಕ್ಕೆ ಪಕ್ಕದ ಬಾಗಿಗೆ ಹೋಗ್ತಾರೆ ನೋಡಿ ಇವಾಗ ಸೇಲ್ ಮಾಡಕ್ಕೆ. ಸೇಲ್ ಮಾಡಕ್ ಮನ್ಸಾಗ್ತಿಲ್ಲ ಅಂದ್ರೆ ಫ್ರೀಯಾಗಿ ಕೊಡಿ. ಈಗ ಕೊಡಲ್ಲ, ಪಕ್ಕದ ಹೋಗಿ ಹೋಯ್ತೀವಿ. ಪಕ್ಕದ ಬಾಗಿಗೆ ಹೋಗಿ ಸೇಲ್ ಮಾಡ್ಕೊಂಡ್ ಬನ್ನಿ. ಅದಕ್ಕೆ ಎಷ್ಟು ದುಡ್ಡು ತರ್ತೀನ ನಾನು ನೋಡ್ತೀನಿ. ನೀವು 300 ರೂಪಾಯಿಗಿಂತ ಜಾಸ್ತಿ ತಂದ್ರೆ ನಿಮಗೊಂದು ಗಿಫ್ಟ್. 50 ರೂಪಾಯಿ, 50 ರೂಪಾಯಿ ಒಂದಕ್ಕ ಅಲ್ಲ, ಒಂದೊಂದಕ್ಕೆ 50 ರೂಪಾಯಿ ಕೊಡ್ತೀನಿ ನೋಡಿ ಸರ್. 250 ಫೈನಲ್ 250. MRP ಎಲ್ಲ ಸೇರಿಸಿ ಎಷ್ಟಾಗುತ್ತೆ? 350 ಆಗುತ್ತೆ. ಸರಿ. 100 ರೂಪೀಸ್ ಡಿಸ್ಕೌಂಟ್. ನಾನು ತಗೋತೀನಿ 250 ಕೊಟ್ಟು. MRP ಮೇಲೆ ನೀವು ವಾಪಸ್ ತಗೋತೀರಾ? ನಾವು ತಗೊಳಕಲ್ಲ, ನಾವು ಸೇಲ್ ಮಾಡ್ತಾ ಇರೋದು. MRP ಎಷ್ಟು ಕೊಡಿ ಅಂತ ನೀವು ಹೋಗಿ ಕೊಡಿ, ಬೇರೆ ಕಡೆ MRP ಮೇಲೆ ಕೊಡಿ, ನಿಮಗೆ ಲಾಭ ಸಿಗುತ್ತೆ. ಕೊಡಿ, ನೀವೇ ಮಾರಿ. ನಾವು ಮ್ಯಾನುಫ್ಯಾಕ್ಚರರ್, ನೀವು ಹೋಲ್ಸೇಲ್ ಮಾಡಿ. ಸರಿ ಇವಾಗ ಹೋಗಿ, ಸರಿ ಎದ್ದೋಗಿ, ಬೇಗ ಹೋಗಿ ಸೇಲ್ ಮಾಡ್ಕೊಂಡು ಬಂದ್ಬಿಡಿ. ಹೋಗ್ತೀನಿ. ನೀವು 300 ರೂಪಾಯಿ ಲಾಭ ಮಾಡ್ಕೊಂಡ್ ಬಂದ್ರೆ ನಿಮ್ಗೊಂದು ಗಿಫ್ಟ್. 250 ರೂಪಾಯಿ ನಾವು ಕೊಡ್ತೀವಿ. ನಾವು ಇಲ್ಲಿ ಇರೋರಿಗೆ ಸೇಲ್ ಮಾಡ್ತೀವಿ. ನಾವೆಲ್ಲ ಸರಿ ಯಾರಿಗಾದ್ರೂ ಸೇಲ್ ಮಾಡಿ. ಒಂದು ಇವ್ರಿಗೆ ಸೇಲ್ ಮಾಡ್ತಾ 300 ಇದೀವಿ, ರೂಪಾಯಿ ದುಡ್ಡು ಇಸ್ಕೊಂಡ್ ಬರ್ಬೇಕು ನೀವು. ಒಂದು 10 ಸೇಲ್ ಮಾಡ್ತಾ ಇದೀವಿ. ಇಲ್ಲಿ ಇವರಿಬ್ಬರಿಂದ ಒಂದು ಸೇಲ್ ಮಾಡ್ತಾ ಇದೀವಿ. ನೀನೊಂದು ನಾವೇ ಬರ್ತೀನಿ ಅಣ್ಣ, ನಂದು 50-50. ನನಗೆ ಅಲ್ಲ, ನನಗೆ ಕಂಟೆಂಟ್ ತಗೊಳ್ಳಿ. ಒಬ್ಬಟ್ಟು, ಫುಲ್ ಒಬ್ಬಟ್ಟು. ಇದು ನಿಮಗೆ. ಇದಕ್ಕೆ ಇದು ತುಪ್ಪ ಅದರೊಳಗೆ ಇದೆ. ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಬರುತ್ತೆ. ಐಶು ಇಲ್ಲ, ಸ್ಟಾಪ್ ಆಗಿದೆ. ಕಂಟೆಂಟ್ ಸ್ಟಾಪ್. ಅವ್ರು ತಿನ್ನೋದು ಪೂರ್ತಿ ವಿಡಿಯೋ ಆಗುತ್ತೆ ನೋಡಿ. ಅವ್ರು ತಿನ್ನೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ. ಈ ತರ ಇಟ್ಕೋಬೇಕು. ಚಿಕನ್ ರೋಲ್, ವೆಜ್ ರೋಲ್, ಇದು ಒಬ್ಬಟ್ಟು ರೋಲ್. ಈ ತರ ತಿನ್ಬೇಕು. ಬಾ. ಸರಿ ಆಯ್ತಾ? ಒಟ್ಟಿಗೆ ಸೀಟ್ ಸಿಕ್ಲಿಲ್ಲ. ಎಲ್ಲರೂ ಇಲ್ಲಿ ಅಲ್ಲಿ 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 ಇಲ್ಲಿ ಎಲ್ಲ ರಿಸರ್ವ್ಡ್ ಆಗಿದೆ. ಇಲ್ಲಿ ನಾನು ಐಶು ಇಬ್ಬರೇ ಇದ್ದೀವಿ. ಮಂಗಗಳ ತರ ನೋಡ್ಕೊಂಡು ಕೂತಿದ್ದೀವಿ ಎಲ್ಲಾನು. ಈಗ ಆಲ್ರೆಡಿ ಟ್ರೈನ್ ಫುಲ್ಲು ಜನ ತುಂಬ್ಕೊಂಡು ಬಿಟ್ಟಿದ್ದಾರೆ. ಸೊ ಇಳಿದ್ಬಿಟ್ಟು ಅವ್ರ ಹತ್ರ ಹೋಗ್ಲಿಕ್ಕೂ ಆಗ್ತಾ ಇಲ್ಲ. ಇವಾಗ ನಮ್ಮ ಅಕ್ಕ ಆನ್ಲೈನಲ್ಲಿ ಲೂಡೋ ಲಿಂಕ್ ಕಳಿಸ್ತೀನಿ, ಆಡೋಣ ಬಾ ಅಂತ ಇದ್ದಾಳೆ. ಲೂಡೋ ಗೇಮ್ ಆಡೋಣ ಬನ್ನಿ ನಾವೆಲ್ಲರೂ. ಟ್ರೈನ್ ಫುಲ್ಲು ಜನ. ನಾನು ತೋರಿಸಿ. ಇಲ್ಲಿ ಪಕ್ಕ ಅವ್ರಿದ್ದಾರೆ. ಇಲ್ಲಿ ನೋಡಿ ನಮ್ಮ ಅಕ್ಕ ಕಾಣಿಸ್ತಾವಳೆ, ನಾವು ಮಾತ್ರ ಮೇಲೆ. ಲೂಡೋ ಆಡಿ ನಾನೇ ಗೆದ್ದೆ. ನೆಕ್ಸ್ಟ್ ಮಲ್ಕೊಳ್ಳೋ ಟೈಮ್ ಆಯಿತು. ಇಲ್ಲಿ ನಮ್ಮ ಅಕ್ಕ ಬಾವ ಎರಡು ಸೈಡ್ ಇದ್ದಾರೆ. ಇಲ್ಲಿ ದಿಲೀಪ್ ಇದ್ದಾರೆ. ಮೇಲ್ಗಡೆ ನಾನು ಐಶು ಇಬ್ಬರಿದ್ದೀವಿ. ಕೆಳಗಡೆ ನಮ್ಮ ಅಪ್ಪ ಅಮ್ಮ ಅವರೆಲ್ಲ ಮಲ್ಕೊಂಡಿದ್ದಾರೆ. ನೆಕ್ಸ್ಟ್ ಏನಂದರೆ ಇಲ್ಲಿ ಮಲ್ಕೊಳ್ಳೋದಕ್ಕೆ ಆಗಿಲ್ಲ. ಯಾರೋ ಒಬ್ಬರು ಗೊರಕೆ ಹೊಡಿದ್ರೆ ಆ ಟ್ರೈನ್ ಸೌಂಡ್ಗಿಂತ ಆ ಗೊರಕೆ ಸೌಂಡೇ ಬಂತು. ನಿದ್ದೆನೇ ಆಗಿಲ್ಲ ಸರಿಯಾಗಿ ನನಗೆ. ಸುಮ್ಮನೆ ಆ ಕಡೆ ಈ ಕಡೆ ಒದ್ದಾಡ್ಕೊಂಡಿದ್ದೆ. ಅಂತೂ ಇಂತೂ ಬೆಳಗ್ಗೆ ಆಯಿತು. ರೀಚ್ ಆದ್ವಿ ನಾವು ಮಂತ್ರಾಲಯ ರೀಚ್ ಆದ್ವಿ. ಟ್ರೈನಿಂದ ಇಳಿದು ನೋಡಿದ್ರೆ ಜೋರು ಮಳೆ. ಬೆಂಗಳೂರಲ್ಲಿ ಮಳೆನೇ ಇಲ್ಲ, ಅಲ್ಲಿ ಜೋರು ಮಳೆ ಇತ್ತು. ಸರಿ ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಸ್ಟೇಷನಲ್ಲೇ. ಆ್ಯಂಡ್ ಅದಾದಮೇಲೆ ಈಚೆ ಬಂದು ಆಟೋ ಕಾರ್ ಏನಾದರೂ ಸಿಗುತ್ತಾ ನೋಡಿದ್ವಿ. ಆಟೋ ಸಿಕ್ತು. ಆಟೋದಲ್ಲಿ ನಮ್ಮ ಪಯಣ ಶುರು ಮಾಡಿದ್ವಿ ನಮ್ಮ ಹೋಟೆಲ್ ಕಡೆಗೆ. ಎಲ್ಲೋಯ್ತಾ ಇದ್ದೀರಾ? ಆಟೋದಲ್ಲಿ ಹೋಗ್ತಾ ಇದೀವಿ. ಮಂತ್ರಾಲಯ ರೀಚ್ ಆದ್ವಿ. ಮಂತ್ರಾಲಯ
ಹೋಯ್ತಾ ಇರೋದು ಮಂತ್ರಾಲಯ. ಮಂತ್ರಾಲಯದಲ್ಲಿರೋ ರೋಡ್ ಎಲ್ಲ ಇವರೇ ಮಾಡಿಸಿದ್ದಂತೆ. ಎಷ್ಟು ಪರ್ಸೆಂಟ್ ಕಮಿಷನ್ ತಗೊಂಡ್ರಿ? ಕಿತ್ತೋಗಿರೋಕೆಲ್ಲ 80%, ಚೆನ್ನಾಗಿರೋಕೆಲ್ಲ 20%. ಆ ಕಮಿಷನ್ ತಗೊಂಡು ಏನ್ ಮಾಡಿದ್ರಿ? ಏನು ಮಾಡಿದೆ, ಎಲ್ಲ ಬೆಂಗಳೂರಲ್ಲಿ ಜನ ಬಡವರಿದ್ರಲ್ಲ ಅವ್ರಿಗೆ ಕೊಟ್ಟೆ. ಹೋಟೆಲ್ ಬಂದಿದೀವಿ ಇವಾಗ. ಎಲ್ಲರೂ ಇದ್ದಾರೆ. ನಮ್ಮ ಐಶು ಕಳ್ದೋಗಿದ್ದಾಳೆ. ಇಲ್ಲೇ ಇದ್ದಾಳೆ ಐಶು. ಮೋಗ್ಲಿ ಬಾಯಲ್ಲಿ ಮೋಗ್ಲಿ ವಿಡಿಯೋ ಮಾಡಿಕೊಡು. ಟ್ರಾನ್ಸಿಷನ್ ವಿಡಿಯೋಗೆ ನಮ್ಮ ಅಕ್ಕ ಏನು ಹೇಳಿದ್ಲು ಗೊತ್ತಾ? ಟ್ರಾನ್ಸಾಕ್ಷನ್ ವಿಡಿಯೋ ಅಂದಿರೋದು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸಾಕ್ಬಿಡಿ ಟ್ರಾನ್ಸಿಷನ್ ವಿಡಿಯೋಗೆ ಮಾಡಿದ್ವಿ. ಎಷ್ಟಕ್ಕೆ? ಓನ್ಲಿ 2 takes. ಫಸ್ಟ್ ಟೇಕಲ್ಲಿ ನಮ್ಮ ಅಕ್ಕ ತಟ್ಟಾಡಿದ್ಲು ನಂದಿ. ಏನು ಕುಡ್ಕೊಂಡು ಬಂದಿದ್ದೆ? ಏನು ಸಿಕ್ಕಿಲ್ಲ? ಬ್ಯಾಲೆನ್ಸ್ ಸಿಕ್ಕಿಲ್ವಾ? ಓಕೆ. ಇವಾಗ ನೃತ್ಯ ಸಮಾರಂಭ ನಡೆಯಲಾಗುತ್ತಿದೆ. ನೃತ್ಯ ಮಾಡುತ್ತಿರುವವರು ದಿಲೀಪ್ KR ಗೌಡ. ಸೊ ಇದಿಷ್ಟಾಗಿತ್ತು ಟ್ರಾವೆಲ್ ವಿಡಿಯೋ. ನಾವು ದರ್ಶನಕ್ಕೆ ಹೋಗಿದ್ದು, ರೆಡಿ ಆಗಿದ್ದು, ಹೆಂಗೆಲ್ಲ ಇತ್ತು ಆ ದಿನ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಸೊ ಪ್ಲೀಸ್ ಕೀಪ್ ವೇಟಿಂಗ್. And if you like this video, please like, share, comment and subscribe to my YouTube channel. Bye-bye.